ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಮಗೆಲ್ಲ ಇತ್ತೀಚೆಗೆ ಗೊತ್ತಾಗಿದ್ದು ಇಡ್ಲಿ ಸಿದ್ಧಪಡಿಸಲು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಹಾಳೆ ಬಳಸ್ತಾ ಇದ್ದಾರೆ ಅಂತ. ಪ್ಲಾಸ್ಟಿಕ್ ಹಾಳೆ ಮನುಷ್ಯನ ದೇಹದಲ್ಲಿ ನಿಧಾನವಾಗಿ ಕ್ಯಾನ್ಸರ್ ಕಾರಕ ಮಾರಕ ರೋಗವನ್ನ ಬಿತ್ತುತ್ತಾ ಇದೆ ಎಂಬುದು ತಜ್ಞ ವೈದ್ಯರ ಮಾಹಿತಿಯಂತೆ ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿತ್ತು. ಪ್ಲಾಸ್ಟಿಕ್ ಹಾಳೆ ಬಳಕೆಯನ್ನು ನಿಷೇಧಿಸಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿರೋದು ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಇರುವ ಜನಪರ ಕಾಳಜಿ ವ್ಯಕ್ತವಾಗಿತ್ತು. ಜನರಲ್ಲಿ ಇದರಿಂದಾಗಿ ನೆಮ್ಮದಿ ಮೂಡುವಂತಾಯಿತು. ಭೇಷ್ ದಿನೇಶ್ ಗುಂಡೂರಾವ್ ಎಂದು ಎಲ್ಲರೂ ಮೆಚ್ಚುಗೆ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಜನರ ಈ ಮೆಚ್ಚುಗೆಯಿಂದ ಮತ್ತಷ್ಟು ಕಾರ್ಯಪ್ರವೃತ್ತರಾದ ಆರೋಗ್ಯ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಇಡ್ಲಿ ಸಿದ್ಧಪಡಿಸಲು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಹಾಳೆ ಬಳಸುವಂತೆಯೇ ಹೋಳಿಗೆ ಮನೆ ಪ್ರಸಿದ್ಧ ರುಚಿ ಹೋಳಿಗೆ ತಯಾರಿಸಲು ಪ್ಲಾಸ್ಟಿಕ್ ಹಾಳೆಯ ಬಳಕೆಯಾಗ್ತಿದೆ ಅನ್ನೋದನ್ನ ತಲಾಶೆ ಮಾಡಿದ್ದಾರೆ. ಅಧಿಕಾರಿಗಳ ಈ ತಲಾಶ್ ಸುದ್ದಿ ಈಗ ಬಹಿರಂಗಗೊಂಡರೂ ಈ ಹೋಳಿಗೆ ಮನೆ ಉದ್ಯಮಿಗಳು ಎಚ್ಚರಗೊಂಡಂತೆ ಕಾಣ್ತಾ ಇಲ್ಲ. ಹೋಳಿಗೆಯ ಚಪ್ಪರಿಸುವ ಜನಸಾಮಾನ್ಯರ ಆರೋಗ್ಯದ ವಿಚಾರ ಈ ಉದ್ಯಮಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಎಂಬುವ ಟೊಮೆಟೊ ಕೇಸ್ ಹಾಕಿಕೊಂಡು ಅಧಿಕಾರಿಗಳು ಈಗ ಹೋಳಿಗೆ ಮನೆ ಔಟ್ಲೆಟ್ ಮೇಲೆ ದಾಳಿಗಿಳಿದಿದ್ದಾರೆ. ರುಚಿ ಅಂದ್ರೆ ಸಿಹಿ. ಈ ಸಿಹಿಯಲ್ಲಿ ಹೋಳಿಗೆಯ ಮಾತ್ರ ಎಲ್ಲರ ಬಾಯಲ್ಲಿ ನೀರಾಡಿಸುತ್ತೆ ಎಂಬುದನ್ನ ಎಲ್ಲರೂ ಒಪ್ಪಲೇಬೇಕು. ಮನೆಗಳಲ್ಲಾದ್ರೆ ಸಾಂಪ್ರದಾಯಿಕ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಹೋಳಿಗೆ ರೆಡಿ ಆಗೋದು, ಅದು ಕೆಲವು ಮನೆಗಳಲ್ಲಿ ಮಾತ್ರ. ಇವತ್ತು ಹೆಣ್ಣು ಮಕ್ಕಳು ಸಹಿತ ಸಂಸಾರ ನೋಗೆಯ ಬದುಕು ಜಟಕಾ ಬಂಡಿಯ ಜೋಡೆತ್ತಿನಲ್ಲಿ ಒಂದೆತ್ತಾಗಿ ದುಡಿಯಲು ಹೊಸಲು ದಾಟಿ ಹೊರಟ ಕಾಲದಲ್ಲಿ ನಮ್ಮ ಮನೆಗಳ ನಡಪಾಕದ ಘಮ್ಮ ನಿಂತು ಬಿಟ್ಟಿದೆ. ಮೇಲಾಗಿ ಹಿಂದೆ ಅಮ್ಮ ಅಜ್ಜಿಯರು ಇಟ್ಟುಕೊಂಡಿದ್ದ ಟ್ರೆಡಿಷನಲ್ ಅಡುಗೆ ಕಲಿಯುವ ಮತ್ತು ಕಲಿತದ್ದು ಸಿದ್ಧಪಡಿಸಿ ಮನೆ ಮಂದಿಗೆ ಬಡಿಸುವ ಹವ್ಯಾಸ ಉಳಿಸಿಕೊಂಡಿಲ್ಲ ಬಿಡಿ. ಇಂದಿನ ಹೆಣ್ಣು ಮಕ್ಕಳಲ್ಲಿ ಬಹುತೇಕರು ಈಗ ಇನ್ಸ್ಟಂಟ್ ಫೆಸ್ಟಿವಲ್ ಮೂಡ್ಗೆ ಬದಲಾಗಿದ್ದಾರೆ. ಮನೆ ಗಂಡಸರು ಅದಕ್ಕೆ ಒಪ್ಪಿಕೊಂಡೇ ಜೀವನವನ್ನ ನಡೆಸ್ತಾ ಇದ್ದೇವೆ. ಈ ಬದಲಾವಣೆ ನಮ್ಮ ಬೀದಿಗಳಲ್ಲಿ ಹೋಳಿಗೆ ಮನೆಯಂಥ ರುಚಿ ತುಂಬುವ ಮಳೆಗೆ ತಲೆ ಎತ್ತಲು ಕಾರಣವೆನ್ನಬಹುದು. ನಮಗೆಲ್ಲ ನೆನಪಿರುವ ಹಾಗೆ 10 ವರ್ಷಗಳಿಂದೀಚೆಗಷ್ಟೇ ಈ ಹೋಳಿಗೆ ಮನೆಗಳು ಆರಂಭವಾಗಿತ್ತು ಅಂತ. ಇಲ್ಲಿ ತನಕ ಮನೆಯಲ್ಲಿ ಅಮ್ಮ ಅಜ್ಜಿ ತಟ್ಟಿ ಬೇಯಿಸಿದ ಸಿಹಿ ಹೂರಣದ ಒಬ್ಬಟ್ಟು ಸವಿತಿದ್ವಿ. ಇರ್ಲಿ, ಈಗ ಪೇಟೆಯಲ್ಲಿರುವ ಹೋಳಿಗೆ ಮನೆ ಮೊದಲು ಬೆಂಗಳೂರಿನ ಆಯಕಟ್ಟಿನ ಜನವಸತಿ ಪ್ರದೇಶಗಳಲ್ಲಿ ಬಂದವು. ತದನಂತರ ಮೈಸೂರು ಮತ್ತು ಕಲಬುರಗಿ ನಗರಗಳಿಗೆ ಈ ಹೋಳಿಗೆ ಮನೆ ಪ್ರವೇಶ ಆಗಿದ್ದು ಅನ್ಸುತ್ತೆ. ರುಚಿ ಬಯಸುವ ಎಲ್ಲ ವಯೋಮಾನದವರಿಗೆ ಇನ್ಸ್ಟಂಟ್ ಆಗಿ ಹೋಳಿಗೆ ಸೇಯುವ ಅವಕಾಶ ಕೂಡ ಈ ಹೋಳಿಗೆ ಮನೆ ತಂದಿಟ್ಟಿದೆ. ಈ ಹೋಳಿಗೆ ಸಿದ್ಧಪಡಿಸುವವರು ಅದನ್ನ ತಟ್ಟುವಾಗ ಅಡಿಯಲ್ಲಿ ಪ್ಲಾಸ್ಟಿಕ್ ಹಾಳೆ ಇಟ್ಟು ತಟ್ಟುವುದು ನಾವೆಲ್ಲರೂ ಕಾಣ್ತಾ ಇದ್ವಿ. ಪ್ಲಾಸ್ಟಿಕ್ ಹಾಳೆ ಮೇಲೆ ಅರಳಿ ನಂತರ ಬೆಂದು ಬರುವ ಹೋಳಿಗೆ ಸವಿದು ಮುಂದೆ ಹೋಗ್ತಿವಿ. ಮೊನ್ನೆ ಇಡ್ಲಿ ಸಿದ್ಧಪಡಿಸಲು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಹಾಳೆ ಬಳಸ್ತಾ ಇದ್ದಾರೆ ಎಂಬುದು ಸಾಬೀತಾದಾಗ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು. ಅಂತ ಕ್ರಮಕ್ಕೆ ಇಳಿದ ನಂತರ ಇಡ್ಲಿ ಬೆನ್ನ ಹಿಂದೆಯೇ ಇದೀಗ ಹೋಳಿಗೆ ಸಿದ್ಧಪಡಿಸಲು ಕೂಡ ಪ್ಲಾಸ್ಟಿಕ್ ಹಾಳೆ ಬಳಕೆಯಾಗುತ್ತಿರುವುದು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಅಧಿಕಾರಿಗಳ ಇಂಥ ಹದ್ದಿನ ಕಣ್ಣಿನಿಂದ ಪಾರಾಗಲು ಈ ಹೋಳಿಗೆ ಮನೆ ಉದ್ಯಮಿಗಳು ಏನ್ ಮಾಡ್ತಾರೋ ಪರಿಶೀಲನೆ ಬಲ್ಲ. ಈ ದಿನಗಳಲ್ಲಿ ರಾಜ್ಯದಲ್ಲಿ ಕಲಬೆರಕೆ ಪದಾರ್ಥ ಹೆಚ್ಚುತ್ತಿರುವ ಕಾರಣ ಪ್ರತಿ ತಿಂಗಳು ಮನೆಯಿಂದ ಹೊರಗೆ ನಡೆಯುವ ಆಹಾರ ಉತ್ಪಾದನೆ ಮತ್ತು ಮಾರಾಟ ಕೇಂದ್ರಗಳನ್ನ ನಿರಂತರ ತಪಾಸಣೆಗೆ ಒಳಪಡಿಸಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಕಟ್ಟಪ್ಪಣೆ ನೀಡಿದ್ದಾರೆ. ಒಟ್ಟಾರೆ ಪ್ರೇಕ್ಷಕರೇ, ನಾವು ಬಾಯಿ ಚಪ್ಪಲಕ್ಕೆ ಮನೆ ಹೊಸಲು ದಾಟಿ ಹೊರಗಿನ ತಿಂಡಿ ತಿನಿಸಿಗೆ ಮಾರು ಹೋಗುವ ಮೊದಲು ನಮ್ಮ ಆರೋಗ್ಯದ ಕಾಳಜಿ ನಾವೇ ಇಟ್ಕೊಂಡಿರಬೇಕು. ಯಾವುದು ಹಿತ ಮತ್ಯಾವುದು ವಿಷವೆಂಬುದನ್ನು ಸೂಕ್ಷ್ಮವಾಗಿ ಅರಿತು ಬಾಯಿ ಚಪ್ಪರಿಸಲು ಮುಂದಾಗಬೇಕು. ಅದರಲ್ಲೂ ಇದು ಉರಿ ಬಿಸಿಲ ಕಾಲ ನೋಡಿ, ಸ್ವಲ್ಪ ಜಾಸ್ತಿನೇ ಆರೋಗ್ಯದ ಬಗ್ಗೆ ನಾವೆಲ್ಲ ಕಾಳಜಿ ವಹಿಸಬೇಕಾಗಿದೆ. ಅದಕ್ಕೆ ಇರಬೇಕು ನಮ್ಮ ಹಿರಿಯರು ಹೇಳಿದ್ದು ಆರೋಗ್ಯವೇ ಭಾಗ್ಯ ಅಂತ. ಹಾಗಾದ್ರೆ ನಾವೆಲ್ಲ ಈ ದೇಹದ ಆರೋಗ್ಯ ಕಾಪಾಡಿಕೊಳ್ಳೋಣ ಅಲ್ವಾ? ಪ್ರೇಕ್ಷಕರೇ, ನೀವು ಈ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿರಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಬಟನ್ ಕೂಡ ಮರೆಯದೆ ಒತ್ತಿ ನಮ್ಮ ಮೀಡಿಯಾ ಅಭಿಯಾನಕ್ಕೆ ಬೆಂಬಲಿಸಿರಿ. ಹಾಗೆಯೇ ಮರೆಯದೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಹೆಲ್ತ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ, ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.